ಆತ್ಮೀಯರೇ, ಇವತ್ತು 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಒಂದು ಮಾತನ್ನು ಹೇಳ್ತಾರೆ, ಎಚ್ಚರಿಕೆ ಕೊಡ್ತಾರೆ. ಒಲೆ ಹೊತ್ತಿ ಉರಿದೊಡೆ ನಿಲ್ಲಬಹುದಲ್ಲದೆ ದರೆ ಹೊತ್ತಿ ಉರಿದೊಡೆ ನಿಲ್ಲಬಹುದೇ. ಇದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ಒಲೆ ಉರಿತಾ ಇದ್ರೆ ಅದಕ್ಕೆ ಆರಿಸಬಹುದು, ಆದ್ರೆ ಇಡೀ ಜಗತ್ತಿಗೆ ಬೆಂಕಿ ಹತ್ಕೊಡ್ತು ಅಂತ ಹೇಳಿದ್ರೆ ಆರಿಸಲಿಕ್ಕೆ ಸಾಧ್ಯ ಆಗ್ತದ? ಆಗೋದಿಲ್ಲ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ರು. 21ನೇ ಶತಮಾನದಲ್ಲಿ ನಾವು ನೋಡ್ತಾ ಇದ್ದೀವಿ. ತಮ್ಮೆಲ್ಲರಿಗೆ ಗೊತ್ತಿದೆ, ಇವತ್ತು ಇಡೀ ಮಾನವ ಕುಲಕ್ಕೆ, ಇಡೀ ವಿಶ್ವಕ್ಕೆ ಎಲ್ಲಕ್ಕಿಂತ ಒಂದು ದೊಡ್ಡ ಸವಾಲೇ ಇದೆ. ದೊಡ್ಡ ಸವಾಲು ಅಂತ ಹೇಳಿದ್ರೆ ಹವಾಮಾನ ಬದಲಾವಣೆ. ಹವಾಮಾನ ಬದಲಾವಣೆಯಿಂದ ಏನೇನು ಅನಾಹುತಗಳಾಗ್ತಾ ಇದೆ ನಿಮ್ಮ ಕಣ್ಣೆದುರುಗಡೆ ಇದೆ. ಇವತ್ತು ನೋಡಿ, ಪ್ರಕೃತಿ ವಿಕೋಪದಿಂದ ಎಲ್ಲಿ ಪ್ರವಾಹ ಬರ್ತದೆ, ಬರ ಬರ್ತದೆ, ಒಂದು ತಿಂಗಳಲ್ಲಿ ಬೀಳುವಂತ ಮಳೆ ಒಂದೇ ದಿವಸದಲ್ಲಿ ಬರ್ತದೆ. ಬಹಳಷ್ಟು ಅನಾಹುತಗಳಾಗ್ತದೆ, ಅವಘಡಗಳಾಗ್ತದೆ, ಬೆಳೆ ನಷ್ಟ ಆಗ್ತದೆ, ಜನ ಮೃತಪಡ್ತಾರೆ. ಹವಾಮಾನ ಬದಲಾವಣೆಯಿಂದ ಜಾಗತಿಕ ತಾಪಮಾನ ದಿನೇ ದಿನೇ ಏರ್ತಾ ಇದೆ. ನೀವು ನೋಡ್ತಾ ಇದ್ದೀರಿ, ಮಾಧ್ಯಮದಲ್ಲಿ ನೋಡಿರ್ಬೋದು, ಇವತ್ತು ಮುದ್ರಣ ಮಾಧ್ಯಮದಲ್ಲೂ ನೋಡಿದ್ದೀರಿ. ಯಾವ ರೀತಿಯಲ್ಲಿ ದೆಹಲಿಯಲ್ಲಿ, ನಮ್ಮ ದೇಶದ ರಾಜಧಾನಿ, ಈ ರಾಜಧಾನಿಯಲ್ಲಿ ಬೇಸಿಗೆಯಲ್ಲಿ ತಾಪಮಾನ 50 ಡಿಗ್ರಿ ಸೆಂಟಿಗ್ರೇಡ್ಗೆ ಹೋಗಿ ಸುಮಾರು 100 ಜನ ಯಾರು ನಿರ್ಗತಿಕರಿದ್ರು, ಆಶ್ರಯ ಇಲ್ಲ ಅಂತವರೆಲ್ಲ ಹಾದಿಯಲ್ಲಿ, ಬೀದಿಯಲ್ಲಿ ಈ ಬಿಸಿಲಿಗೆ ಮೃತಪಟ್ಟಿದ್ದು ದಾಖಲೆ ಆಗಿದೆ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೋಡಿ, ನೀವು ಹಜ್ ಯಾತ್ರೆಗೆ ಹೋದಂತ ಯಾತ್ರಿಕರು ಸಾವಿರಾರು ಜನ ಈ ಬಿಸಿಲಿನ ತಾಪದಿಂದ ಮೃತಪಟ್ಟಿದ್ದಾರೆ. ಜಗತ್ತಿನಾದ್ಯಂತ ಜಗತ್ತಿನ ಜನಸಂಖ್ಯೆ ಅರ್ಧ ಜನ, 400 ಕೋಟಿ ಜನ ಈ ಬಿಸಿಲಿನ ತಾಪದಿಂದ ಅವರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಯಾಕೆ ಆಗ್ತಾ ಇದೆ? ಇದರ ಜೊತೆಯಲ್ಲಿ ನೀವೆಲ್ಲ ನೋಡ್ತಾ ಇದ್ದೀರಿ, ಇವತ್ತು ಆಧುನಿಕ ಯುಗದಲ್ಲಿ ಆಹಾರದಲ್ಲಿ ಮಾಲಿನ್ಯ ಇದೆ, ಗಾಳಿಯಲ್ಲಿ ಮಾಲಿನ್ಯ ಇದೆ, ನೀರಿನಲ್ಲಿ ಮಾಲಿನ್ಯ ಇದೆ. ಇವತ್ತು ಎಲ್ಲಾ ರೀತಿಯ ತ್ಯಾಜ್ಯಗಳ ಸಂಸ್ಕರಣೆ ಮಾಡುವಂಥದ್ದೇ ಒಂದು ದೊಡ್ಡ ಸವಾಲಾಗಿದೆ. ಇದಕ್ಕೆಲ್ಲ ಕಾರಣ ಏನಪ್ಪ? ಇದಕ್ಕೆಲ್ಲ ಕಾರಣ ಅಂತ ಹೇಳಿದ್ರೆ, ಇವತ್ತೇನು ಋತುಗಳೇ ಬದಲಾವಣೆ ಆಗ್ತಾ ಇದೆ. ಮನುಷ್ಯ ಏನ್ ಮಾಡ್ತಾ ಇದ್ದಾರೆ? ನಾವೆಲ್ಲ ನಮ್ಮ ಸ್ವಾರ್ಥಕ್ಕಾಗಿ ಇವತ್ತು ನೈಸರ್ಗಿಕ ಸಂಪತ್ತು ಏನಿದೆ, ಭೂಮಿ ಏನಿದೆ, ಈ ಭೂಮಿಯನ್ನು ದುರುಪಯೋಗ ಮಾಡ್ಕೊಳ್ತಾ ಇದ್ದೇವೆ. ಈ ನೈಸರ್ಗಿಕ ಸಂಪತ್ತು ಏನಿದೆ, ಮರ ಗಿಡ, ಅನೇಕ ಅರಣ್ಯ ಕ್ಷೇತ್ರ ಕ್ಷೀಣಿಸ್ತಾ ಇದೆ. ಅದರ ಜೊತೆಯಲ್ಲಿ ಇದಕ್ಕೆ ನಾವು ಶೋಷಣೆ ಮಾಡ್ತಾ ಇದ್ದೀವಿ. ಐಷಾರಾಮಿ ವಸ್ತುಗಳು ಬೇಕು ಅಂತ ಹೇಳಿ ಫ್ರೀಜ್ ತಗೊಳ್ತೀವಿ, ಇವತ್ತು AC ಹಾಕ್ತೀವಿ. ಅನೇಕ ರೀತಿಯಲ್ಲಿ ಕೈಗಾರಿಕೆಗಳು ಬಂದಿದೆ. ಇವತ್ತು ವಾಹನಗಳು ಓಡಾಡ್ತಾ ಇದೆ. ಈ ವಾಹನಗಳಿಂದ ಹೊರಸೂಸುವ ಇಂಗಾಲು ಡೈಆಕ್ಸೈಡ್ ಏನಿದೆ, ಇದು ಆರೋಗ್ಯಕ್ಕೆ ಮಾರಕ. ಕೈಗಾರಿಕೆಗಳು ವಿಷಾನಿಲನ್ನು ಬಿಡ್ತವೆ, ಅದು ಆರೋಗ್ಯಕ್ಕೆ ಮಾರಕ. ಅನೇಕ ಜನ ಸಾಯ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದೇವೆ. ಇವತ್ತು ಸ್ವಚ್ಛತೆ ಇಲ್ಲದ ಕಾರಣ ಬಳಕೆ ಮಾಡಿದಂತ ನೀರು ಸಂಸ್ಕರಣೆ ಆಗದೆ ಇವತ್ತು ನೀರನ್ನು, ಕಲುಷಿತ ನೀರನ್ನು ಇವತ್ತು ನದಿಗಳಿಗೆ, ಸರೋವರಗಳಿಗೆ, ಕೆರೆ ಕಟ್ಟೆಗಳಿಗೆ ಬಿಡೋದ್ರಿಂದ ಏನೇನು ಮಾಲಿನ್ಯ ಆಗಿದೆ, ಎಷ್ಟು ರೋಗಗಳು, ಚಿಕನ್ ಗುನ್ಯಾ, ಡೆಂಗ್ಯೂ, ಜನ ಸಾಯ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದಾವೆ. ಹೀಗಾಗಿ ಎಲ್ಲಾ ರೀತಿಯ ತ್ಯಾಜ್ಯಗಳು ಇವತ್ತಿದನ್ನು ತ್ಯಜಿಸಬೇಕು. ಸಂಸ್ಕರಣೆ ಮಾಡಿದಂತ ನೀರು, ಶುದ್ಧ ಗಾಳಿ, ಇದು ಶುದ್ಧ ಭೂಮಿ, ಇದು ಬಹಳ ಅವಶ್ಯಕತೆ ಇದೆ. ಅದಕ್ಕೆ ಆತ್ಮೀಯ ಬಂಧುಗಳೇ, ಇರುವಂತದ್ದು ಒಂದೇ ಭೂಮಿ, ಮತ್ತೊಂದು ಭೂಮಿ ಇಲ್ಲ. ಈ ಭೂಮಿಯನ್ನು ಸಂರಕ್ಷಣೆ ಮಾಡಿ ಅದನ್ನು ಉತ್ತಮ ರೀತಿಯಲ್ಲಿ ಇದು ಸುರಕ್ಷಿತವಾಗಿ ಮುಂದಿನ ಪೀಳಿಗೆಗೆ ಹಸ್ತಾಂತರ ಮಾಡುವಂತಹ ಜವಾಬ್ದಾರಿಯ ಹೊಣೆಗಾರಿಕೆ ನಮ್ಮ ಮೇಲೆ, ನಿಮ್ಮ ಮೇಲೆಲ್ಲ ಇದೆ. ಹೀಗಾಗಿ ಇವತ್ತು 46 ವರ್ಷದ ಕೆಳಗಡೆ ವಿಶ್ವಸಂಸ್ಥೆಯಲ್ಲಿ ವಿಶ್ವ ಪರಿಸರ ದಿನ ಇಡೀ ಜಗತ್ತಿನಾದ್ಯಂತ ಆಚರಣೆ ಮಾಡಬೇಕು ಅಂತ
ಜೂನ್ 5ನೇ ತಾರೀಕಿಗೆ ನಿಗದಿ ಮಾಡಿದ್ದಾರೆ. ಇವತ್ತು ನಾವು ಜೂನ್ ಜುಲೈಯಲ್ಲಿ ಮಾಡಬಹುದು. ಹೀಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಒಂದು ನೇತೃತ್ವದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮ, ಅದರಲ್ಲಿ ವಿಶೇಷವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಇದರ ಬಗ್ಗೆ ಅರಿವು ಮೂಡಿಸಬೇಕು, ಜಾಗೃತಿ ಮೂಡಿಸಬೇಕು ಅಂತ ಹೇಳಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ. ಇವೆಲ್ಲ ಸಮಸ್ಯೆಗಳು ಬಗೆಹರಿಬೇಕು, ಪರಿಸರ ಪ್ರಕೃತಿ ಸಂರಕ್ಷಣೆ ಮಾಡಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ಪ್ರತಿಜ್ಞೆ ಮಾಡಬೇಕಾಗಿದೆ. ಪ್ರಮುಖವಾಗಿ ಪರಿಸರಕ್ಕೆ ಪೂರಕವಾದಂಥದ್ದು ಏನು? ಮರಗಳು, ಗಿಡಗಳು, ಅರಣ್ಯ ಕ್ಷೇತ್ರ ಜಾಸ್ತಿ ಆಗ್ಬೇಕು. ಇವತ್ತು ವಿಶ್ವದ ಮಾನದಂಡದ ಪ್ರಕಾರ 33% ಈ ಭೂಭಾಗದ ಅರಣ್ಯ ಇರಬೇಕು. ಇದ್ದಿದ್ದು 21-22% ದೇಶದಲ್ಲಿ. ಇದು 22 ಇದ್ದಿದ್ದು 33% ಹೆಂಗೆ ಮಾಡಬೇಕು? ಅದು ಮಾಡಬೇಕು ಅಂತ ಹೇಳಿದ್ರೆ ಇದ್ದ ಅರಣ್ಯ ಸಂರಕ್ಷಣೆ ಮಾಡಬೇಕು. ಮತ್ತೆ ಪ್ರತಿ ವರ್ಷ ಕರ್ನಾಟಕ ರಾಜ್ಯದಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈಗ ನಾವು ಸರಾಸರಿ 5 ಕೋಟಿ ಸಸಿ ನೆಡ್ತಾ ಇದ್ದೇವೆ. ಅದು ಸಸಿ 10 ಕೋಟಿ 15 ವರ್ಷಗಳವರೆಗೆ 150 ಕೋಟಿ ಸಸಿ ನೆಟ್ರೆ ನಮ್ಮ ಭೂಭಾಗದ ಏನು 22% ಇದ್ದಿದ್ದು 33%ಗೆ ಹೋಗ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ. ಅದಕ್ಕೆ ಆತ್ಮೀಯ ಬಂಧುಗಳೇ, ನಾನು ಅರಣ್ಯ ಸಚಿವನಾದ್ಮೇಲೆ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಇವತ್ತು ಹೋದ ವರ್ಷ ನಾನು ಘೋಷಣೆ ಮಾಡಿದ 5 ಕೋಟಿ ಸಸಿ ನೆಡ್ತೀವಿ ಅಂತ ಹೇಳಿ ನಾವು ಈಗಾಗಲೇ 5 ಕೋಟಿ 48 ಲಕ್ಷ ಸಸಿ ನೆಟ್ಟಿದ್ದೇವೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಕೇಳಿದ್ರು, ಸಸಿ ನೆಟ್ಟಿದೀಯಾ? ಅದು ಎಷ್ಟು ಸಸಿ ಬದುಕಿದೆ, ಎಲ್ಲಿದೆ? ನಾನು ಹೇಳಿದೆ, ಇದಕ್ಕೆ ನಾವು ಆಡಿಟ್ ಮಾಡಿಸ್ತೀವಿ, 3ನೇ ಪಕ್ಷದ ತಪಾಸಣೆ ಮಾಡಿಸ್ತೀವಿ. ಅದಕ್ಕೆ ಆದೇಶ ಮಾಡಿದ್ದೀವಿ. ಆಗಸ್ಟ್ 31ರ ಒಳಗಾಗಿ ನೈಜವಾದಂತ ಎಷ್ಟು ಸಸಿ ಬದುಕುಳಿದಿದೆ, ಎಷ್ಟು ಬೆಳೀತಾ ಇದೆ, ಅವೆಲ್ಲ ಮಾಹಿತಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಎಲ್ಲ ಸಾರ್ವಜನಿಕರಿಗೆ ಕೊಡುವಂತ ಕೆಲಸ ನಮ್ಮ ಇಲಾಖೆ ಮಾಡ್ತದೆ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೀನಿ. ಅದಕ್ಕೆ ಆತ್ಮೀಯ ಬಂಧುಗಳೇ, ನೀವೆಲ್ಲ ಆಲೋಚನೆ ಮಾಡಿ, ಹಿಂದೆ ಒಂದು ಯಾವ ರೀತಿಯಲ್ಲಿ ಘೋಷವಾಕ್ಯ ಏನಪ್ಪ, ಧರ್ಮವು ರಕ್ಷಿತೇ ರಕ್ಷಿತ ಅಂತ ಹೇಳ್ತಾರೆ. ಯಾರು ಧರ್ಮವನ್ನು ರಕ್ಷಣೆ ಮಾಡ್ತಾರೆ ಅವರಿಗೆ ಧರ್ಮ ರಕ್ಷಣೆ ಮಾಡ್ತದೆ. ಇವತ್ತು ನಾವು ಏನ್ ಹೇಳಬೇಕಾಗಿದೆ? ವೃಕ್ಷೋ ರಕ್ಷಿತೇ ರಕ್ಷಿತ. ಯಾರು ವೃಕ್ಷವನ್ನು, ಗಿಡ ಮರಗಳನ್ನು ರಕ್ಷಣೆ ಮಾಡ್ತಾರೆ ಅವರಿಗೆ ಪರಿಸರ, ಪ್ರಕೃತಿ, ಮರಗಳು ಸಂರಕ್ಷಣೆ ಮಾಡ್ತವೆ. ಆ ರೀತಿಯಲ್ಲಿ ಇವತ್ತು ನಾವೆಲ್ಲರೂ ಏನ್ ಕರೆ ಕೊಡ್ತೀವಿ, ಹಸಿರೇ ಉಸಿರು ಅಂತ ಹೇಳ್ತೀವಿ. ಅದೇ ರೀತಿಯಲ್ಲಿ ಕಾಡು ಬೆಳೆಸಿ ನಾಡು ಉಳಿಸಿ, ಕಾಡು ಬೆಳೆಸಿ ಆ ರೀತಿಯಲ್ಲಿ ಇವತ್ತು ಪ್ರತಿಯೊಬ್ರು ನೀವು ಪ್ರತಿಜ್ಞೆ ಮಾಡಬೇಕು. ನಿಮ್ಮ ಮನೆಯಲ್ಲಿ ಒಂದೊಂದು ಸಸಿ ನೆಡಬೇಕು ಪ್ರತಿಯೊಬ್ರು. ಇಲ್ಲಿದ್ದಂಥವ್ರು 7 ಕೋಟಿ ಜನಸಂಖ್ಯೆ ಇದೆ, 7 ಕೋಟಿ ಸಸಿ ಪ್ರತಿ ವರ್ಷ ನೆಡಬಹುದು. ಆ ರೀತಿಯಲ್ಲಿ ಬರೀ ಸಸಿ ನೆಡೋದು ಅಷ್ಟೇ ಅಲ್ಲ, ಅದರ ಪಾಲನೆ ಪೋಷಣೆಯನ್ನು ಮಾಡುವಂತ ಜವಾಬ್ದಾರಿ ಇವತ್ತು ನಮ್ಮ ಮೇಲೆ ಇದೆ. ನೀವೆಲ್ಲ ನೋಡಿ, ಇದೇ 2 ವರ್ಷ ಕೆಳಗಡೆ ಕೊರೋನಾ ಇದ್ದಂತ ಸಂದರ್ಭದಲ್ಲಿ ಏನು ಇಡೀ ಜಗತ್ತು ತತ್ತರಿಸಿ ಹೋಗಿತ್ತು. ಅನೇಕ ಜನ ಹಾದಿಯಲ್ಲಿ ಮೃತಪಟ್ಟಿದ್ರು. ಎಲ್ಲಕ್ಕಿಂತ ಹೆಚ್ಚಿನ ಒಂದು ಸಾವುಗಳಾಗಿದ್ದ ಕಾರಣ ಏನು? ಯಾವ ಕೊರತೆಯಿಂದ? ಆಮ್ಲಜನಕ. ಏನು? ಆಮ್ಲಜನಕ ಕೊರತೆಯಿಂದ. ಆಮ್ಲಜನಕ ಯಾರು ಕೊಡ್ತಾರೆ? ಆಮ್ಲಜನಕ ಉತ್ಪತ್ತಿ ಮಾಡುವಂಥದ್ದು ಮರಗಳು, ಗಿಡಗಳು. ಮರ, ಗಿಡ ಆಮ್ಲಜನಕ ನಮ್ಗೆ ಕೊಟ್ಟು ಇವತ್ತು ಇಂಗಾಲ ಡೈಆಕ್ಸೈಡ್ ಅನ್ನು ನುಂಗ್ತವೆ, ಸೇವನೆ ಮಾಡ್ತವೆ. ಅದಕ್ಕೆ ಭವಿಷ್ಯತ್ತಿನ ದೃಷ್ಟಿಯಿಂದ ನಾವು ಮರ ಗಿಡಗಳಿಗೆ, ಹಿಂದೆ ನಮ್ಮ ಪೂರ್ವಿಕರೇನು ಮರಗಳಿಗೆ, ಗಿಡಗಳಿಗೆ, ಸರೋವರಗಳಿಗೆ, ಬೆಟ್ಟಗಳಿಗೆ ಪೂಜೆ ಮಾಡ್ತಾ ಇದ್ರು, ದೇವಾಲಯ ಕಟ್ತಾ ಇದ್ರು. ಅದರ ಮೇಲೆ ಯಾಕೆ ಸಂರಕ್ಷಣೆ ಮಾಡಬೇಕು ಅನ್ನುವಂತ ದೃಷ್ಟಿಯಿಂದ ಹಿತಮಿತವಾಗಿ ನೈಸರ್ಗಿಕ ಸಂಪನ್ನು ಉಪಯೋಗ ಮಾಡ್ತಾ ಇದ್ರು. ಅದಕ್ಕೆ ಆತ್ಮೀಯ ಬಂಧುಗಳ, ಗಿಡ ಬೆಳೆಸುವುದರ ಜೊತೆಯಲ್ಲಿ ಇವತ್ತು ಪರಿಸರಕ್ಕೆ ಮಾರಕವಾದಂತಹ ಏಕ ಬಳಕೆ ಪ್ಲಾಸ್ಟಿಕ್ ಇವತ್ತು ನಾವು ಮುಕ್ತ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಅದು ಬರೀ ಕಾಯ್ದೆಯಿಂದ ಆಗೋದಿಲ್ಲ, ಜನಾಂದೋಲನ ಆಗಬೇಕು, ಜನರ ಮನಸ್ಸಲ್ಲಿ ಬರಬೇಕು. ಆ ರೀತಿಯಲ್ಲಿ ತಾವೆಲ್ಲ ಪ್ರತಿಜ್ಞೆ ಮಾಡಿ ಇವತ್ತಿನಿಂದ ಏಕ ಬಳಕೆ ಪ್ಲಾಸ್ಟಿಕ್ ತ್ಯಜಿಸ್ತೀವಿ ಅನ್ನುವಂಥದ್ದು. ಪ್ಲಾಸ್ಟಿಕ್ ಮಣ್ಣಲ್ಲಿ ಮಣ್ಣಾಗುದಿಲ್ಲ, ನೀರಿನಲ್ಲಿ ನೀರು ಅದು ಕರಗೋದಿಲ್ಲ.
1000 ವರ್ಷ ಇರ್ತದೆ. ಅದು ಸುಡೋದ್ರಿಂದ ಏನು ಅದರ ಕೆಮಿಕಲ್ ಬರ್ತದೆ, ಕ್ಯಾನ್ಸರ್ ಬರ್ತದೆ. ಆ ಆವಿ ಏನಿದೆ ಗಾಳಿಯಲ್ಲಿ ಸೇರ್ಕೊಂಡ್ರೆ. ಅದಕ್ಕೆ ಇವೆಲ್ಲ ತ್ಯಾಜ್ಯಗಳ ಬಗ್ಗೆ ವಸ್ತು ಪ್ರದರ್ಶನದಲ್ಲಿ ಮಳಿಗೆಗಳು ಹಾಕಿದ್ದೇವೆ. ಇವತ್ತು ಪರಿಸರ ಸ್ನೇಹಿ ವಾಹನಗಳು ಯಾವ ರೀತಿಯಲ್ಲಿ ಉಪಯೋಗ ಮಾಡಬೇಕು, ಇವತ್ತು ನೀರು ಸಂಸ್ಕರಣೆ ಮಾಡಿದಂಥದ್ದು ಮರುಬಳಕೆ, ಪ್ಲಾಸ್ಟಿಕ್ ಮರುಬಳಕೆ, ಈ ತ್ಯಾಜ್ಯ ಮರುಬಳಕೆ. ಹೀಗಾಗಿ ಇವೆಲ್ಲವೂ ಗಮನದಲ್ಲಿ ಇಟ್ಕೊಂಡು ತಾವೆಲ್ಲರೂ ಕಾರ್ಯೋನ್ಮುಖರಾಗಬೇಕು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದರ ಜೊತೆಯಲ್ಲಿ ಅರಣ್ಯದ ಜೊತೆಯಲ್ಲಿ ವನ್ಯಜೀವಿಗಳ ಸಂರಕ್ಷಣೆ ಮಾಡುವಂಥದ್ದು, ಜೀವ ವೈವಿಧ್ಯತೆಯ ಸಂರಕ್ಷಣೆ ಮಾಡುವಂಥದ್ದು ನಮ್ಮ ಕರ್ತವ್ಯ ಇದೆ. ಆ ಕಾರಣಕ್ಕಾಗಿ ಇವತ್ತು ಪರಿಸರದಲ್ಲಿ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ 3 ಜನರಿಗೆ ಪ್ರಶಸ್ತಿ ಕೊಡ್ತಾ ಇದ್ದೀವಿ. ಆ ಪ್ರಶಸ್ತಿ ಕೊಡುವಂತದ್ರ ಉದ್ದೇಶ ಅದರಿಂದ ನಿಮ್ಗೆ ಸ್ಫೂರ್ತಿ ಸಿಗ್ಲಿ, ಪ್ರೇರಣೆ ಸಿಗ್ಲಿ ಅಂತೇಳಿ ಹೇಳಿ ಜೀವ ವೈವಿಧ್ಯತೆಯಲ್ಲಿ ಸೇವೆ ಮಾಡಿದಂತವರಿಗೂ 3 ಜನರಿಗೆ ಆಯ್ಕೆ ಮಾಡಿ ಮಾನ್ಯ ಮುಖ್ಯಮಂತ್ರಿ ಅವರಿಂದ ಪ್ರಶಸ್ತಿ ಕೊಡ್ತಾ ಇದ್ದೇವೆ. ಹೀಗಾಗಿ ಇದರಿಂದ ತಾವೆಲ್ಲರೂ ಇವತ್ತು ಮಾರ್ಗದರ್ಶನ ಪಡೆದು ಏನು ಪರಿಸರಕ್ಕೆ ಮಾಲಿನ್ಯ ಇದೆ ಆ ಮಾಲಿನ್ಯಗಳನ್ನು ತ್ಯಜಿಸಿ ಶುದ್ಧ ನೀರು, ಶುದ್ಧ ಗಾಳಿ, ಉತ್ತಮವಾದಂತ ಭೂಮಿ ಇದನ್ನು ಸಂರಕ್ಷಣೆ ಮಾಡಲಿಕ್ಕೆ ಪ್ರತಿಜ್ಞೆ ಮಾಡುವಂತ ಒಂದು ಕೆಲಸ ಮಾಡಬೇಕು ಅನ್ನುವಂತ ಮಾತನ್ನು ಇಲ್ಲಿ ಹೇಳುತ್ತಾ, ಅರಣ್ಯ ಇಲಾಖೆ ವತಿಯಿಂದ ನಾನು ಸಚಿವನಾದ್ಮೇಲೆ ಅರಣ್ಯ, ಜೀವ ಪರಿಸ್ಥಿತಿ ಮತ್ತು ಪರಿಸರ ಇಲಾಖೆಗೆ ಮಾನ್ಯ ಮುಖ್ಯಮಂತ್ರಿಗಳ ನಾಯಕತ್ವದಲ್ಲಿ ಒಂದು ಹೊಸ ಒಂದು ಚಿಂತನೆ, ಒಂದು ಬದಲಾವಣೆ ತಂದು ಇವತ್ತು ಬಹಳ ಕಡೆ ಅರಣ್ಯ ಸಂರಕ್ಷಣೆ ಮಾಡಲಿಕ್ಕೆ ಒತ್ತುವರಿ ತೆರವು ಮಾಡುವಂತ ಕೆಲಸ ಮಾಡ್ತಾ ಇದ್ದೇವೆ. ಇವತ್ತು ಒತ್ತುವರಿ ಮುಕ್ತ ಕರ್ನಾಟಕ ಮಾಡುವಂತದಕ್ಕೆ ಸಂಕಲ್ಪ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಅನ್ನುವಂತ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ಖಾಲಿ ಹುದ್ದೆಗಳು ಭರ್ತಿ ಇರಬಹುದು, ಸಸಿ ನೆಡುವಂಥದ್ದು ಇರಬಹುದು. ಇವತ್ತು ಏನು ಮಾನವ ಪ್ರಾಣಿ ಸಂಘರ್ಷ ಇದೆ, ಅದರಿಂದ ಸುಮಾರು ಜನ ಮೃತಪಡ್ತಾ ಇದ್ದಾರೆ. ಅದಕ್ಕೆ ಜೀವ ಅತ್ಯಮೂಲ್ಯವಾದಂಥದ್ದು. ರೈಲ್ವೆ ಬ್ಯಾರಿಕೇಡ್ ಮಾಡುವಂಥದ್ರ ಮುಖಾಂತರ ಮತ್ತೆ ಅಲ್ಲಿ ಅರಣ್ಯದಲ್ಲಿರುವಂತ ಲ್ಯಾಂಟನಾ ಇರ್ಬೋದು, ಸೆನ್ನ ಇರ್ಬೋದು, ಕಳೆ ಇದೆ, ಆ ಕಳೆ ನಿರ್ಮೂಲನೆ ಮಾಡಿ ಆ ನಮ್ಮ ಅರಣ್ಯದ ವನ್ಯಜೀವಿಗಳ ಆವಾಸ ಸ್ಥಾನ ಸುಧಾರಣೆ ಮಾಡುವಂತ ಕೆಲಸ ನಾವು ಮಾಡ್ತಾ ಇದ್ದೇವೆ. ಮತ್ತೆ ಯಾರ್ಯಾರು ಪರಿಸರ ಉಲ್ಲಂಘನೆ ಮಾಡ್ತಾ ಇದ್ದಾರೆ, CRZ ಇರ್ಬೋದು, ಈ ನಮ್ಮ ಕೋಸ್ಟಲ್ ಏರಿಯಾದಲ್ಲಿ ಅಲ್ಲಿ ಅಂತವ್ರ ಮೇಲೆ ಕ್ರಮ ಜರುಗಿಸಿ ಜಾಗೃತಿ ಮೂಡಿಸಿ ಪರಿಸರಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟು ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚಿನ ಒಂದು ಬಂಡವಾಳ ಹೂಡಿಕೆಗೆ ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡುವಂತ ಕೆಲಸ ಮಾಡ್ತಾ ಇದ್ದೇವೆ. ಇವತ್ತು ಇಲ್ಲಿ ಪರಿಸರ ಪ್ರವಾಸೋದ್ಯಮಕ್ಕೂ ಒಂದು ಒತ್ತು ಕೊಡುವಂತ ಕೆಲಸ ಇವತ್ತು ವಿಶೇಷವಾಗಿ ಆಗ್ತಾ ಇದೆ. ಇದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಂಪೂರ್ಣವಾಗಿ ಬೆಂಬಲ ಕೊಟ್ಟು ಆಯವ್ಯಯದಲ್ಲಿ ಅದಕ್ಕೆ ಬೇಕಾಗುವಷ್ಟು ಅನುದಾನ ಕೊಡ್ತೀನಿ, ಕೊರತೆ ಬೀಳ್ಕೊಡೋದಿಲ್ಲ ಅನ್ನುವಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಅವರ ಮಾರ್ಗದರ್ಶನದಲ್ಲಿ ಮುಂಬರುವಂತಹ ದಿನಮಾನಗಳಲ್ಲಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಪರಿಸರ ಸಂರಕ್ಷಣೆ ಮಾಡುವಂತ ಕೆಲಸ ಮಾಡ್ತೀವಿ ಅನ್ನುವಂತ ಒಂದು ಮಾತನ್ನು ಹೇಳಿ, ಕೊನೆಯದಾಗಿ ನಾವು 1 ವರ್ಷ ಪೂರ್ತಿ ಈ ತ್ಯಾಜ್ಯ ವಿಲೇವಾರಿಗೆ ಒತ್ತು ನೀಡಲು ಮತ್ತು ತ್ಯಾಜ್ಯ ನಿರ್ವಹಣೆ ಮಾಸಾಚರಣೆ ಮಾಡಲು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವನಾದ ನಾನು ಒಂದು ನಿರ್ಧಾರ ಮಾಡಿದ್ದೇನೆ. ಜನವರಿ ತಿಂಗಳಲ್ಲಿ ಜೈವಿಕ ವೈದ್ಯಕೀಯ ತ್ಯಾಜ್ಯ ನಿಯಂತ್ರಣ ಮಾಸಾಚರಣೆ, ಜೈವಿಕ ತ್ಯಾಜ್ಯ ಏನಿದೆ ಅದ್ರ ಬಗ್ಗೆ ಎಲೆಕ್ಟ್ರಾನಿಕ್ ಅಥವಾ ಈ ತ್ಯಾಜ್ಯ ನಿಯಂತ್ರಣ ಮಾಸಾಚರಣೆ ಮಾಡ್ತೇವೆ. ಮಾರ್ಚ್ ಅಲ್ಲಿ ಶುದ್ಧ ಜಲ ಸುರಕ್ಷತೆ ಕುರಿತು ಮಾಸಾಚರಣೆ ಮಾಡ್ತೇವೆ. ಏಪ್ರಿಲ್ ಅಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯ ನಿಯಂತ್ರಣ ಮಾಸಾಚರಣೆ ಮಾಡ್ತೇವೆ. ಮೇ ಅಲ್ಲಿ ಜೀವ ವೈವಿಧ್ಯತೆ ಮತ್ತು ಪರಿಸರ ಜಾಗೃತಿ ಮಾಸಾಚರಣೆ ಮಾಡ್ತೇವೆ. ಜೂನ್ ನಲ್ಲಿ ವಿಶ್ವ ಪರಿಸರ ದಿನಾಚರಣೆ, ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಸಾಚರಣೆ ಮಾಡ್ತೇವೆ. ಜುಲೈದಲ್ಲಿ ಘನತ್ಯಾಜ್ಯ ನಿರ್ವಹಣೆ ಹಾಗೂ ಕಟ್ಟಡ ತ್ಯಾಜ್ಯ ನಿರ್ವಹಣೆ ಮಾಸಾಚರಣೆ ಮಾಡ್ತೇವೆ. ಆಗಸ್ಟ್ ಅಲ್ಲಿ ವಾಯು ಮಾಲಿನ್ಯ ತಡೆ ಕುರಿತ ಜಾಗೃತಿ ಮತ್ತು ನಿಯಂತ್ರಣ ಮಾಸಾಚರಣೆ ಮಾಡ್ತೇವೆ. ಸೆಪ್ಟೆಂಬರ್ ಅಲ್ಲಿ ಪರಿಸರ ಸ್ನೇಹಿ ಗಣಪತಿ ಉತ್ತೇಜನ ಹಾಗೂ POP ನಿಯಂತ್ರಣ ಮಾಸಾಚರಣೆ. POP ಬಗ್ಗೆನೂ ನಿಮ್ಗೆ ಜಾಗೃತಿ ಇರಬೇಕು. ಆ POP ನಿಷಿದ್ಧ ಮಾಡಿದ್ದೇವೆ, ಅದರ ಬಗ್ಗೆನೂ ಇವತ್ತು ಮಾಸಾಚರಣೆ ಮಾಡ್ತೀವಿ. ಅಕ್ಟೋಬರ್ ಅಲ್ಲಿ ಜಲಮಾಲಿನ್ಯ ತಡೆಗಟ್ಟುವಿಕೆ ಮಾಸಾಚರಣೆ ಮಾಡಿ ಇವತ್ತು ನವೆಂಬರ್ ನಲ್ಲಿ ಪರಿಸರ ಸ್ನೇಹಿ ದೀಪಾವಳಿ ಮತ್ತು ಹಸಿರು ಪಟಾಕಿ ಉತ್ತೇಜನ ಮಾಡುವಂತ ಮಾಸಾಚರಣೆ ಮಾಡ್ತೀವಿ. ಡಿಸೆಂಬರ್ ನಲ್ಲಿ ಗೃಹ ಬಳಕೆ ಕಲುಷಿತ ನೀರು ನಿಯಂತ್ರಣ ನಿರ್ವಹಣೆ ಮಾಸಾಚರಣೆ ಮಾಡಿ ಪರಿಸರ ಪ್ರಕೃತಿ ಸಂರಕ್ಷಣೆ ಮಾಡುವಂತ
ಕೆಲಸ ನಾವು ಮಾಡ್ತೀವಿ ಅನ್ನುವಂತ ಮಾತನ್ನು ಹೇಳಿ, ಇದು ಬರೀ ಸರ್ಕಾರ ಕಾನೂನು ಕಾಯ್ದೆ ಅಷ್ಟೇ ಅಲ್ಲ, ಜನರು ಇದರಲ್ಲಿ ತಾವೆಲ್ಲ ಕೈ ಜೋಡಿಸಬೇಕು. ಸರ್ಕಾರ ಜೊತೆಯಲ್ಲಿ, ಅರಣ್ಯ ಇಲಾಖೆ ಜೊತೆಯಲ್ಲಿ ತಾವೆಲ್ಲರೂ ಕೈ ಜೋಡಿಸ್ತೀರಿ, ಬನ್ನಿ ನಾವು ನೀವೆಲ್ಲರೂ ಕೂಡಿ ಪರಿಸರ ಸಂರಕ್ಷಣೆ ಮಾಡೋಣ ಅನ್ನುವಂತ ಮಾತನ್ನು ಹೇಳಿ, ಇವತ್ತು ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಶುಭವನ್ನು ಹಾರೈಸಿ ಇಷ್ಟೊಂದು ಸಂಖ್ಯೆಯಲ್ಲಿ ಬಂದಿದ್ದಕ್ಕಾಗಿ ಮತ್ತು ನಮ್ಮ ಎಲ್ಲ ಅರಣ್ಯ ಮತ್ತು ಪರಿಸರ ಇಲಾಖೆ ಅಧಿಕಾರಿಗಳು ಉತ್ತಮವಾಗಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಕ್ಕಾಗಿ, ವಿಶೇಷವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡಿದ್ದಕ್ಕಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳಿ ನನ್ನ 2 ಮಾತುಗಳು ಮುಗಿಸ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ, ಬೋಲೋ ಭಾರತ್ ಮಾತಾ ಕಿ. ಹಸಿರೇ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.